ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿದಂಥ ಈ ಗಂಗಾ ಪ್ರಹಸನ ಅನ್ನುವಂಥ ಈ ಒಂದು ಸನ್ನಾಟವನ್ನು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ನಿಜವಾಗಿಯೂ ಸಂಗ್ಯಾಬಾಳ ಸನ್ನಾಟವನ್ನು ಬರೆದಂಥ ಪುಣ್ಯಾತ್ಮರು ಬೈಲವಾಡದ ಪತ್ತಾರ್ ಮಾಸ್ತರರು. ಇವರು ಬರೆದಂಥ ಈ ಕತೆ ಅಂದಕ್ಕಿಂತಲೂ ಈಗ ಬಹಳಷ್ಟು ಜನಪ್ರಿಯವಾಗಿದೆ. ಇದಕ್ಕೆ ಕಾರಣ ಈ ಒಂದು ಸಂಭಾಷಣೆ, ಇಲ್ಲಿಯ ಹಾಡುಗಳು ಜನಸಾಮಾನ್ಯರ ಒಂದು ಹೃದಯಕ್ಕೆ ಮುಟ್ಟುವಂಥದ್ದು. ಇಲ್ಲಿ ಸಂಗ್ಯಾ ಭಾಳ ಜೀವದ ಗೆಳೆಯರು. ಅವರಿಬ್ಬರು ಪೇಟೆಗೆ ಹೋದಾಗ ಒಬ್ಬರಂತೆ ಒಬ್ಬರು ತಾವು ಬಡತನ ಸಿರಿತನ ಅನ್ನುವ ಭೇದ ಭಾವವನ್ನು ಅವರು ಕಡೆಗಣಿಸಿ ಇಬ್ಬರು ಒಂದೇ, ಇವರಿಗೆ ಸಂಗ್ಯಾ ಇವರು ಬಾಳೆ ಅನ್ನುವಂಥ ಗುರುತು ಸಹಿತ ಹತ್ತದ ಹಾಗೆ ಒಬ್ಬ ಸಾಮ್ಯತೆಯನ್ನು ಮೆರೆದವರು. ಅಂಥವರು ಬಸವಣ್ಣ ದೇವರ ಒಂದು ಜಾತ್ರೆಗೆ ಹೋದಾಗ ಅಲ್ಲಿ ಮೋಹಕ ವ್ಯಕ್ತಿತ್ವವಂಥ ಹೆಣ್ಣುಮಗಳನ್ನು ನೋಡ್ತಾರೆ. ಅವಳು ಬೇರೆ ಯಾರು ಅಲ್ಲ, ಬೈಲಂಗಡದ ಪ್ರತಿಷ್ಠಿತ ಮಣಿತಣ್ಣದ ಲಗಲಾರ ಮಣಿತಣ್ಣದ ಈ ಈರಣ್ಣನ ಒಂದು ಹೆಂಡತಿ ಗಂಗಾ. ಆ ಒಂದು ಹೆಣ್ಣುಮಗಳನ್ನು ನೋಡಿದ ತಕ್ಷಣ ಇವರಿಗೆ ಮನಸ್ಸು ಸಹಜವಾಗಿ ಆಕರ್ಷಿತ ಆಗಿಬಿಡ್ತೈತಿ. ಅದರಾಗ ಮೋಹಕ ವ್ಯಕ್ತಿತ್ವಂಥ ಸಂಗ್ಯಾ ಅವಳನ್ನು ಹೇಗಾದರೂ ತನ್ನ ವಶ ಮಾಡಿಕೊಳ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿ ಕೊನೆಗೆ ಆತನು ಗಂಗಾಳ ಒಂದು ಸಾನ್ನಿಧ್ಯವನ್ನು, ಅವಳ ಒಂದು ಸನ್ನಿಧಾನವನ್ನು, ಅವಳ ಒಂದು ಒಂದಾಗುವಂಥ ಒಂದು ಪರಿಪರಿಯಿಂದ ಆತ ಪ್ರಯತ್ನ ಮಾಡಿ ಕೊನೆಗೂ ಪಡಿತಾನ. ಹೀಗೆ ಸಂಗ್ಯಾ ಮತ್ತು ಗಂಗಾ ಇಬ್ಬರು ಒಂದೇ ಒಂದು ಲಗಳ್ಯಾರ ಮನೆಯೊಳಗೆ ಅವರು ಒಂದಾಗಿದ್ದಾರೆ. ಒಂದಾಗಿ ಆನಂದದಿಂದ ಇರುವಾಗ ಆ ಆನಂದದ ಗಳಿಗೆಯೊಳಗೆ ಅವರಿಗೆ ವೇಳೆ ಹೋದದ್ದನ್ನು ಹೇಗೆ ಹೋಗ್ತದೆ ಅನ್ನೋದು ಗೊತ್ತಾಗದಾರೆ ಅವರು ಪ್ರೀತಿಯ ಮಾತುಗಳನ್ನು ಆಡ್ತಾ ಕೊನೆಗೆ ಅವರಿಗೂ ಪಗಡಿ ಹಾಡಲಿಕ್ಕೆ ಶುರು ಮಾಡ್ತಾರೆ. ಪಗಡಿ ಅಂದರೆ ಏನು? ಪ ಅಂದರೆ ಪರಮಾತ್ಮ, ಗಡಿ ಅಂದರೆ ಭಕ್ತರು. ನಾವೆಲ್ಲರೂ ಜೀವಾತ್ಮರು ಹೋಗಿ ಇವತ್ತಿಲ್ಲ ನಾಳೆ ದೇವರಲ್ಲಿ ಹೋಗಬೇಕು. ಹೌದಲ್ರಿ ಗಂಗಾ ಅಂದ್ಕೂಡಲೇ ಹೌದಲ್ರಿ ನಿಮ್ಮ ಮಾತು ಕರೆಯದ, ನಾವು ಹೆಂಗೆ ಮನೆಯಿಂದ ಹೋಗಿ ದೇವರಿಗೆ ಹೋದು ಹಂಗೆ ಇಲ್ಲಿ ಎಲ್ಲ ಹುಟ್ಟಿ ಬಂದವರು ನಾವೆಲ್ಲರೂ ಮತ್ತಲ್ಲಿ ಹೋಗಬೇಕು. ಹೀಗೆಲ್ಲ ತಾತ್ವಿಕ ವಿಚಾರಗಳನ್ನು ಕೂಡ ಆ ಒಂದು ಪ್ರಸಂಗದಲ್ಲಿ ಮಾತಾಡ್ತಾ ಇರುವಾಗ ಒಂದು ವೇಳೆ ಬೆಳಗಿನ ಜಾವ ಬರುವಂಥ ಒಂದು ವೇಳೆ ಅಷ್ಟೊಂದಿಗೆ ಮಾತಾಡ್ತಾರೆ. ಅಂದರೆ ಪ್ರೇಮಿಗಳಿಗೆ ಎಷ್ಟು ಮಾತನಾಡಿದರೂ ಕೂಡ ಇನ್ನೂ ಮಾತಾಡಬೇಕು. ಹಾಗೆ ಪರಸ್ಪರ ಒಬ್ಬರು ಮೈ ಮುಟ್ಟಿಕೊತಾರೆ. ಹಾಗೆ ಅವರು ಆಲಿಂಗನ ಮಾಡ್ತಾ ಇದ್ದಾರೆ. ಹಾಗೆ ಮಾಡ್ತಾ ಒಂದು ಆನಂದದ ಒಂದು ಪರಾಕಾಷ್ಠೆಯೊಳಗೆ ಇದ್ದಾಗನ ಗಂಗಾ ಹೇಳ್ತಾಳೆ, ಇನ್ನು ಬೆಳಗಾಗಕ್ಕೆ ಬಂತು, ನನ್ನ ಮತ್ತು ನಾವಿನ್ನು ಒಂದಾಗೋಣ ಅಂದ್ಕೂಲೆ ನಡಿ ಆಲಯಕ ಸಂಗ ನೀನು ತಡ ಮಾಡುವುದ್ಯಾಕೆ ಅವಳು ತನ್ನೆದನ್ನು ಹೇಳ್ತಾಳೆ. ಇನ್ನು ಹೋಗೋಣ ನಾವು. ಹಂಗೆ ಸರಳ ಮಂಚದ ಮ್ಯಾಲೆ ಮಲ್ಲಿಗೆ ಹೂವು ಹಾಸಿ, ಸರಳ ಮಂಚದ ಮ್ಯಾಲೆ ಮಲ್ಲಿಗೆ ಹೂವು ಹಾಕಿ, ಅಂದ ಚಂದದಿಂದ ಗಂಧದ ರೂಪ ಹಚ್ಚಿ, ನಡಿ ಆಲಯಕ ಸಂಗ ನೀನು ತಡ ಮಾಡುವುದ್ಯಾಕ, ನಡಿ ಆಲಯಕ ಸಂಗ ನೀನು ತಡ ಮಾಡುವುದ್ಯಾಕ. ಗಂಗಾ, ಈ ನಿನ್ನ ಮಾತುಗಳನ್ನು ಕೇಳಿ ನನಗೆ ಮತ್ತಷ್ಟು ಆನಂದ ಆಗುತ್ತೆ. ನಿನ್ನನ್ನು ಅಪ್ಪಿಕೊಂಡು ಮುದ್ದಾಡಬೇಕನ್ನಿಸ್ತಿದೆ. ಅದಕ್ಕಾಗಿ ಹೋಗೋಣ ನಡೀರಿ ಅಂಥೇಳಿ. ಹಾಗಾದರೆ ಹೋಗೋಣ. ನಡಿ ಪ್ರಿಯ ನಾವು ಹೋಗೋಣ ಮಂಟಪಕ್ಕೆ, ನಡಿ ಪ್ರಿಯ ನಾವು ಹೋಗೋಣ ಮಂಟಪಕ್ಕೆ. ಈ ಒಂದು ಸುಖಕ್ಕಾಗಿ ನಾವು ಹಂಬಲಿಸ್ತಾ ಇದ್ದೀವಲ್ರಿ. ಆಗಲಿ ನಡಿ ಪ್ರಿಯ ಹೋಗುನು ಮಂಟಪಕ್ಕೆ, ಆಗಲಿ ಪ್ರಿಯ ಹೋಗುನು ಮಂಟಪಕ್ಕೆ. ಅಲ್ಲಿ ಆನಂದ ಆಗ್ತದೆ. ಕೂಡಿ ನಲಿಯುವುದಕ್ಕ ಆನಂದ ಹೊಂದಾಕ, ಕೂಡಿ ನಲಿಯುವುದಕ್ಕ ಆನಂದ ಹೊಂದಾಕ. ನಡಿ ಪ್ರಿಯ ನಾವು ಹೋಗುನು ಮಂಟಪಕ್ಕೆ, ನಡಿ ಪ್ರಿಯ ನಾವು ಹೋಗುನು ಮಂಟಪಕ್ಕೆ. ಗಂಧಮಟ್ಟ ಗದಗಿನ ಬಸವಣ್ಣ ದೇವರ, ಗಂಧಮಟ್ಟ ಗದಗಿನ ಬಸವಣ್ಣ ದೇವರ, ಆತನ ಕರುಣೆಯಿಂದ ಗಂಡ ಮಗನ ಪಡಿಯಾಕ. ಏನು ಗಂಗಾ ನಿನ್ನ? ಹೌದ್ರಿ,
ನನಗಾದರೂ ನನಗೆ ಗಂಡ ಮಗನ ಪಡಿಬೇಕು ಅನ್ನುವಂಥ ಆಸೆ ಆಗ್ಯದು. ಅದು ನನ್ನ ಗಂಡನಿಂದ ಆಗಲಿಲ್ಲ, ನಿಮ್ಮಿಂದ ಆಗ್ತಂತ ಭಾಳ ಸಂತೋಷ ಆಗ್ತದೆ. ಗಂಗಾ ಎಂಥ ಮಾತಾಡಿದೆ. ನಡಿ ನಡಿ ಪ್ರಿಯ ನಾವು ಹೋಗುನು ಮಂಟಪಕ್ಕೆ, ನಡಿ ನಡಿ ಪ್ರಿಯ ನಾವು ಹೋಗುನು ವಿಲಾಸಕ್ಕೆ, ನಾವು ಕೂಡಿ ನಲಿದು ಎಂದು, ನಾವು ಕೂಡಿ ನಲಿದು ಎಂದು, ಆನಂದದಿಂದ ನಾವು ಸ್ವರ್ಗಾರೋಹಣ ಮಾಡಕ್ಕೆ, ಆನಂದದಿಂದ ನಾವು ಕೂಡಿ ನಲಿಯುವುದಕ್ಕೆ, ನಡಿ ನಡಿ ಪ್ರಿಯ ನಾವು ಹೋಗುನು ಮತಕ್ಕೆ, ನವಿ ನಡಿ ಪ್ರಿಯ ನಾವು ಹೋಗುನು ಅಂತಕ್ಕೆ. ಪ್ರಾಣಪ್ರಿಯ ಸಂಗ ಗಂಗಾ ಏನು ಮಾತಾಡಬೇಕನ್ನೋದನ್ನು ಗೊತ್ತಾಗ್ತಾ ಇಲ್ಲ. ನಿನ್ನ ಒಂದು ಪ್ರೀತಿಯ ಒಂದು ಆಲಿಂಗನ, ನಿನ್ನ ಒಡನಾಟದೊಳಗೆ ನನಗೆ ಸ್ವರ್ಗದಲ್ಲೇ ಇದ್ದೀವಿ ಅಂತೇಳಿ ಅನಿಸ್ತಾಕತ್ತೈತಿ. ನನಗೂ ಹಂಗೆ ಅನ್ನಿಸ್ತಾ ಇದೆ ರೀ. ನನಗೆ ನಿಮ್ಮನ್ನು ಕಂಡ ಮನಸ್ಸಿಗೆ ಭಾಳ ಆನಂದ ಆಗಿರಿ. ಆ ಕಾಮದೇವನಂತೆ ನನ್ನ ರೂಪ, ಏನು ನಿಮ್ಮ ಅಂದವಂಥ ಒಂದು ಮುಖ, ನಿಮ್ಮ ಈ ಒಂದು ಅಂಗಸೌಷ್ಠವನ್ನು ಬಿಗಿಯಾಗಿ ಅಪ್ಪಿಕೊಂಡು ನಾನು ಸುಖದ ಅನುಭವಿಸ್ತಾ ಇದ್ದೀನಿ ಅಂತ ನನ್ನ ಎಷ್ಟು ಸಂತೋಷ ಆಗ್ತಾ ಇರೋದು. ಅಲ್ಲ ರತಿದೇವಿ ಅಂಗನೀಯರಿ, ರತಿದೇವಿ ಅಂತ ನಿನ್ನಂಥ ಹೆಣ್ಣನ್ನು ಹೊಂದಬೇಕಂತಂದ್ರೆ ನನಗೆ ಎಷ್ಟೊಂದು ಆನಂದ ಆಗ್ತಾಯಿತಿ. ಆಹಾ ನೋಡು, ಅಂದ ಚಂದವಾಗಿ ನೀನು ಹುಟ್ಟಂಥ ಈ ಮಡಿಯನ್ನು ನೋಡು, ಹಳದಿ ಬಣ್ಣದ ಈ ಒಂದು ಮಡಿಯಲ್ಲಿ ನೀನು ಒಮ್ಮೆ ನನಗೆ ಆ ವಿದ್ಯಾ ಕೊಡುವಂಥ ವಿದ್ಯಾದೇವತೆಯನ್ನು ಕಾಣ್ತೀನಿ. ಹಾಗೆಯೇ ನಿನ್ನೊಂದು ಹಸಿರು ಕುಪ್ಪಸ ಅಂದ್ಕೊಂಡು ನನಗೆ ಈ ಪ್ರಕೃತಿ ಮಾತೆ ಹಸಿರು ಪಿತಾಂಬರವನ್ನು ಉಟ್ಟುಕೊಂಡು ಅವಳು ನನ್ನ ಕೂಡ ದಾಳೇನೋ ಅಂಥೇಳಿ ಮನಸ್ಸಿಗೆ ಆನಂದ ಆಗಿರ್ತದೆ. ಅಷ್ಟೇ ಅಲ್ಲ, ನಿನ್ನ ಈ ನೀಳವಾದಂಥ ಜಡೆಗಳನ್ನು ನೋಡಿ ನನಗೆ ಇಷ್ಟು ಆನಂದ ಆಗೈತಿ. ಆ ಶಿವನ ಜಡೆಯಲ್ಲಿ ನೆಲೆಯಾಗಿ ನಿಂತಂಥ ಗಂಗಾ ಮಾತೆ ಆ ಭಗೀರಥ ಮಹಾರಾಜನ ತಪಸ್ವಿಗಾಗಿ ಅಲ್ಲಿಂದ ಅವಳು ಶಿವನ ಜಡೆಯಿಂದ ತಳಗಡೆ ಭೂಮಿಗೆ ಬಂದಂಗೆ ಅಷ್ಟು ನಿನ್ನ ನೀಳ ಜಡೆಗಳು ಕಾಣ್ತವೆ. ನಿನ್ನ ಎಷ್ಟು ವರ್ಣಿಸಿದ್ರು ಕಡಿಮೆನ ನನಗದು ನೀನು ಒಟ್ಟಂಥ ಈ ಒಂದು ಮಡಿಯನ್ನು, ನಿನ್ನ ಕುಪ್ಪಸವನ್ನು, ನಿನ್ನ ನಗುಮುಖವನ್ನು, ನಿನ್ನ ಕೊರಳಲ್ಲಿರ್ತಕ್ಕಂಥ ಬಂಗಾರದ ಒಂದು ಆಭರಣಗಳನ್ನು ನೋಡಿ ನನಗೆ ಸೌಂದರ್ಯ ದೇವತೆನ ನನ್ನ ಬಳಿದಾಳು ಅಂಥೇಳಿ ಆನಂದ ಆಗ್ಲಿಕ್ಕತ್ತದ ರೀ. ಈ ಆನಂದವನ್ನು ನಾನು ಎಷ್ಟು ವರ್ಣಿಸಿದ್ರು ಕಡಿಮೆ, ನಮ್ದು ಹಂಗೆ ಆನಂದ ಆಗತ್ತೆ ರೀ. ಸಂಘ ನಿಜವಾಗಿಯೂ ಈ ಒಂದು ಸಂಗತ್ಯದಲ್ಲಿ ಎಷ್ಟೊಂದು ಸುಖ ಆಯ್ತು ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ ರೀ. ನಾನು ಮದುವೆಯಾಗಿ ಬಂದು ಎಷ್ಟೋ ಸಲ ಈ ಪರಿಪರಿಯಾಗಿ ನನ್ನ ಗಂಡನಿಂದ ಇಂಥ ಸುಖ ಸಿಗದೈತಿ ಅಂಥೇಳಿ ನಾನು ಬಹಳ ಸಲ ಅಪೇಕ್ಷೆ ಮಾಡಿದರು. ನನ್ನ ಗಂಡ ತನ್ನ ಒಂದು ಉದಾತ್ತವಾದಂಥ ವಿಚಾರದಿಂದಾಗಿ, ತಮ್ಮಗಳ ಮೇಲೆ ಒಂದು ಪ್ರೀತಿಯಿಂದಾಗಿ, ಗಂಗಾ ಈ ಒಂದು ಸುಖಕ್ಕಾಗಿ ಹಂಬಲಿಸೋದು ನಾವು ಬೇಡ, ನಮಗೆ ನಾಳೆ ತಮ್ಮಗಳನ್ನು ಮದುವೆ ಮಾಡಿ ಅವರಿಗೂ ಒಂದು ಒಳ್ಳೆಯದು ಮಾಡಿ ನಮ್ಮ ಮನೆಯೊಳಗೆ 3 ತೊಟ್ಲುಗಳು ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಆದರೆ ನನಗೆ ಯಾಕೋ ಮನುಷ್ಯನೊಳಗೆ ನಾನು ಯಾವಾಗ ನನ್ನ ಗಂಡನನ್ನು ಸುಖ ಪಡೆದೇನು ಅಂಥೇಳಿ ಆಸೆ ಭಾಳ ಆಗ್ತಾಯಿತ್ತು. ಆದರೆ ಅದನ್ನು ಬಾಯಿ ಬಿಚ್ಚಿ ಹೇಳೋಕೆ ಬರ್ತಾ ಇರಲಿಲ್ಲ. ನನ್ನ ಗಂಡ ಒಂದು ಒಪ್ಪಾರೆ ಮಲಗಿದ್ರೆ ನಾನೊಂದು ಒಪ್ಪಾರೆ ಮಲಗುತ್ತಾ ಇದ್ದೀನಿ. ಅದ್ಯಾಕೆ ಬಿಡೋದು ಗಂಗಾ, ಈಗೆಲ್ಲ ವಿಚಾರ ಇಬ್ಬರು ಕೂಡಿ ಎತ್ತೋಣ, ಇಬ್ಬರು ಕೂಡ ಆಲಿಂಗಿಸೋಣ, ಆ ಒಂದು ಆದರ ಅಮೃತವನ್ನು ನಾವು ಪಾನ ಮಾಡೋಣ. ಈ ಸುಖ ಎಲ್ಲಿ ಸಿಗ್ತೈತಿ, ಯಾವಾಗಲೂ ಎಲ್ಲಿ ಸಿಗೋದಿಲ್ಲ. ನನಗಂತೂ ಭಾಳ ಆನಂದ ಆಗೈತಿ. ನಿನ್ನ ಮೈ ಮುಟ್ಟಿದ ಕ್ಷಣ ನನಗೆ ರೋಮಾಂಚನ ಆಗಲಿಕ್ಕೈತಿ. ಪ್ರಿಯ ಸಂಘ, ನನಗಾದರೂ ಕೂಡ ನಿಮ್ಮಂತೆ ಎಲ್ಲ ಒಂದು ಭಾವನೆಗಳು ಮೈಗೂಡ್ತಾ ಇದ್ದಾವೆ. ಆದರೆ ಬಾಯಿಂದ ಹೊರಗಡೆ ಹೇಳಲಿಕ್ಕಂತೂ ಆಗ್ತಾ ಇಲ್ಲ. ಈ ಒಂದು ಆಲಿಂಗನೊಳಗೆ ಹಾಗೇ ಇರಬೇಕು ಅಂತ ಅನ್ನಿಸ್ತಾ ಇದೆ. ಗಂಗಾ, ನಿನ್ನ ಮಾತು ಕರೆಯದ ಯಾರಿಗಾದರೂ ಇದಕ್ಕೆ ತೃಪ್ತಿ ಅನ್ನೋದನ್ನೇ ಇಲ್ಲ. ಎಷ್ಟು ನೋಡಿದರೂ ಕಣ್ಣಿಗೆ ತೃಪ್ತಿ ಇಲ್ಲ, ಎಷ್ಟು ಅಪ್ಪಿಕೊಂಡರೂ ಕೂಡ ಆ ಶರೀರಕ್ಕೆ ತೃಪ್ತಿ ಇಲ್ಲ. ನಿನ್ನನ್ನು ಎಷ್ಟು ಹೊಗಳಿದರೂ ಕೂಡ ಮಾತಿಗೆ ಅದು ಶಬ್ದಗಳೇ ಸಿಗುವುದಿಲ್ಲ. ಅಂಥ ಒಂದು ಆನಂದ ಈ ಒಂದು ಸುಖ ಅದ. ಅದಕ್ಕೆ ಅಂತಾರಲ್ರಿ, ಈ ರತಿಭೋಗದೊಳಗಿರುವಂಥ ಸುಖ ಬೇರೆ ಎಲ್ಲಿಯೂ ಇಲ್ಲ. ಅದೇನು ಇದು ಸಾಸಿವೆ ಕಾಳಷ್ಟು ಸುಖ ಅಂತಂತಾರೆ. ಸಾಸಿವೆ ಕಾಳಿನಷ್ಟು ಸುಖ ಅಂತ ಇದ್ದರೂ ಕೂಡ ಇದು ಎಲ್ಲೆಲ್ಲೂ ಸಿಗಲಾರದಂಥದ್ದು.
ಅಂಥ ಸಾಗದಷ್ಟು ಹಾನಿ ಆದರೂ ಚಿಂತಿಲ್ಲ. ಈ ಸಾಶ್ವಿ ಕಾಲಿಸಿರುವಂಥ ಈ ಸುಖಕ್ಕಾಗಿ ಹೆಣ್ಣಿನ ಮನಸ್ಸಾಗಲಿ ಗಂಡಿನ ಮನಸ್ಸಾಗಲಿ ಸದಾ ಹಂಬಲಿಸ್ತಾ ಇರ್ತೈತೆ ನೋಡ್ರಿ. ಕರೆ ಇದಂಗ ನನಗಾದರೂ ಕೂಡ ಯಾವಾಗ ನಿನ್ನನ್ನು ನೋಡ್ರಿ ಬಸವಣ್ಣ ದೇವರ ಗುಡಿ ಒಳಗೆ ನೀನು ಬಾಗಿ ನಮಸ್ಕಾರ ಮಾಡುವಾಗ ನಿನ್ನ ಕೊಳ್ಳಾಗಿನ ಸರಿ ನನ್ನ ಕೈಗೆ ಸಿಕ್ತು. ನಾನು ತಗೊಂಡೆ ಅಂತಂದ್ರು ಅದು ದೇವರ ನನಗೆ ಕೊಟ್ಟ ಅಂತೇಳಿ. ಯಾಕ್ರಿ ಹಿಂಗಂತೀರಿ? ನನಗೆ ಎಷ್ಟು ಇದಾಯಿತು ನೋಡಿ. ಏನೇ ಆಗಲಿ ಕೂಡ ಆ ಸರಿಗೆ ಕಳತ್ತೆ ಅಂತೇಳಿ ಇವತ್ತು ನನಗೆ ಸಿಕ್ಕಿ. ಅಲ್ಲ ಸಿಗಲಿಲ್ಲ ಅಂತಂದ್ರೆ ನನಗೇನಾಗಿತ್ತು? ಏನೇ ಆಗಲ್ರಿ, ಸರಿಗೇನು ಸಿಕ್ತು ನನಗೆ. ನಿನ್ನಂಥ ಕಾಮದೇವನೊಂದು ಸುಖ ನನಗೆ ಸಿಕ್ತು. ನಿಜವಾಗಿಯೂ ನನಗೆ ಎಷ್ಟೊಂದು ಆನಂದ ಆಗ್ತಾಯಿದೆ. ಅದನ್ನು ಏನೇ ಇದ್ದರೂ ಕೂಡ ಬಾಯಿಂದ ಹೇಳಲಿಕ್ಕೆ ಆಗೋದಿಲ್ಲ ಬಿಡ್ರಿ. ಅದಕ್ಕೆ ಪಾಪಿಗಳನ್ನು ನಾವಿಬ್ಬರು ಸಂತೋಷ ಸಾಗರದಲ್ಲಿ ತಿಲಾಡ್ಕೋತ ಹೋಗೋಣ. ಈ ಒಂದು ಬಾಣ ಆಕಾಶದೊಳಗೆ ನಾವೆರಡೇ ಎರಡು ಹಕ್ಕಿಗಳು. ನೀನು ಹೆಣ್ಣು ಹಕ್ಕಿ, ನಾನೊಂದು ಗಂಡು ಹಕ್ಕಿ. ಹೌದಲ್ರಿ? ಈ ಹೆಣ್ಣು ಹಕ್ಕಿ ಯಾವಾಗಲೂ ಗಂಡು ಹಕ್ಕಿ ಜೊತೆನೇ ಇರಬೇಕಂತ ಅನಿಸ್ತದೆ. ಕರೆ ಮುಂದೆ ಕರಿದಂಗ ನಿನಗೆ ಹೆಂಗೆ ಅನಿಸ್ತದು? ಈ ಒಂದು ಯಾವಾಗಲೂ ನಾವಿಬ್ಬರು ಕೂಡಿ ಈ ಒಂದು ಅನಂತ ಆಕಾಶದಲ್ಲಿ ತೇಲ್ತಾ ಇರಬೇಕು ಅನಿಸುತ್ತೆ. ಈ ಒಂದು ಸುಖದ ಮುಂದೆ ಬಿಂದು ಬೇರೆ ಯಾವುದೂ ಸುಖಾನ ಇಲ್ಲ ಅಂತ ಅನಿಸ್ತದೆ. ಹೌದ್ರಿ, ನನಗೂ ಹಂಗೆ ಅನ್ನಿಸ್ತಾ ಇದ್ರಿ. ಯಾವಾಗಲೂ ನಿಮ್ಮ ಸಂಘದಲ್ಲಿರಬೇಕು, ನಿಮ್ಮ ಪಾದದಡಿ ಇರಬೇಕು. ನಿಮ್ಮ ಎದೆಯೊಳಗೆ ನಾನು ನನ್ನ ತಲೆಯನ್ನು ಇಟ್ಟ ಮುಖವನ್ನು ಇಟ್ಟು ಆನಂದಿಸಬೇಕು ಅನಿಸುತ್ತೆ. ಅಲ್ಲ, ನನಗೆ ಏನು ಹೇಳ್ತೀವಿ? ಇದು ಹೇಳಿದ್ದು ನನಗಾದರೂ ಹಾಗೆ ಅನಿಸ್ತೈತಿ. ಗಂಗಾ ನಿನ್ನನ್ನು ಪಡೆಯುವಂಥ ನಾ ಎಂಥ ಭಾಗ್ಯಶಾಲಿಯು. ಖರೆಯದರಿ. ಯಾಕಂದರೆ ಇಂಥ ಸುಖ ಎಲ್ಲಿಯೂ ಸಿಗುವುದಿಲ್ಲ. ಅಂಥ ಒಂದು ಸುಖವನ್ನು ನೀವು ನನಗೆ ಕೊಟ್ಟಿರಿ. ನಿಮ್ಮ ಒಂದು ಆದರಾಮೃತವನ್ನು ನನಗೆ ಕೊಡಿಸಿರಿ. ನನ್ನ ತುಟಿಯ ಆದರಾಮೃತವನ್ನು ನೀವು ಸೇರಿರಿ. ನನ್ನ ಕೈ ಮೈಯೆಲ್ಲ ಇವತ್ತು ಪುನೀತವಾಗಿದ್ದಾವೆ. ನಿಮ್ಮನ್ನು ಅಪ್ಪಿಕೊಂಡಂಥ ನನ್ನ ಶರೀರ ಈಗ ಒಂದಾಗಿ ಹೋಗಿದೆ. ಇಲ್ಲಿ ಎರಡು ಶರೀರಗಳು ಬೇರೆ ಇದ್ದರೂ ಕೂಡ ಇಬ್ಬರು ಒಂದಾಗಿ ನಾವು ಈ ರೀತಿ ಸುಖವನ್ನು ಭೋಗ ಮಾಡ್ತಾಯಿದ್ದೀವಿ. ನಾವೇ ನಿಜವಾಗಿ ಭಾಗ್ಯಶಾಲಿಗಳು.